ಬಂದ್ರಿ ಸಾವುಕಾರ ಕಾಲ ತೋಜಾಡ್ತೀರಿ ಮಹಾಚೇತನ ಅಂತ ಹೇಳಿ ಬಹಳ ಚೆನ್ನಾಗಿ ಬಲ್ಲೆವು. ಸಮಾನತೆಯನ್ನು ಪ್ರತಿಪಾದಿಸಿ ಸಮಾಜಶಾಸ್ತ್ರಜ್ಞರಾಗಿದ್ದು ಅನ್ನೋದನ್ನು ಬಹಳ ಚೆನ್ನಾಗಿ ಬಾಯಿಪಾಠ ಮಾಡಿಕೊಂಡವರು ನಾವು. ಅಂತರಂಗವನ್ನು ತೆರೆದಿಟ್ಟು ಮನಃಶಾಸ್ತ್ರಜ್ಞರಾಗಿದ್ರು ಅನ್ನೋದು ನಮ್ಮ ತಿಳುವಳಿಕೆಗಿದೆ. ಜೊತೆಗೆ ಕಾಯಕ ಮತ್ತು ದಾಸೋಹ ಸಿದ್ಧಾಂತಗಳನ್ನು ನೀಡಿ ಅರ್ಥಶಾಸ್ತ್ರಜ್ಞರ ಸ್ಥಾನವನ್ನು ಅವರು ಪಡೆದುಕೊಂಡಿದ್ರು ಅನ್ನೋದು ಗೊತ್ತಿರುವ ಸತ್ಯ. ಮನುಷ್ಯರ ಮಧ್ಯದ ರಸಾಯನಶಾಸ್ತ್ರವನ್ನು ತಿಳಿದು ಇಷ್ಟಲಿಂಗವನ್ನು ಅಂಗೈಯಲ್ಲಿಟ್ಟು ಲಿಂಗಾಂಗ ಸಾಮರಸ್ಯವನ್ನು ಬೋಧಿಸಿದ ವಿಜ್ಞಾನಿಯೂ ಕೂಡ ಬಸವಣ್ಣನವರಾಗಿದ್ರು ಅನ್ನೋದು ಜಗತ್ತಿಗೆ ತಿಳಿದ ಸಂಗತಿ. ಅಂದ್ರೆ ಒಬ್ಬನೇ ವ್ಯಕ್ತಿಯಲ್ಲಿ ಸಮಾಜಶಾಸ್ತ್ರವಿದೆ. ನಾವು ಇಂದು ವಿಶ್ವವಿದ್ಯಾಲಯಗಳಲ್ಲಿ ಅಧ್ಯಯನ ಮಾಡಬಲ್ಲಂತಹ ವಿವಿಧ ಕ್ಷೇತ್ರದ ಜ್ಞಾನ ಶಿಸ್ತುಗಳು ಮತ್ತು ಅಧ್ಯಯನಗಳು ಅವೆಲ್ಲವುಗಳು 12ನೇ ಶತಮಾನದಲ್ಲಿ ಒಬ್ಬನೇ ವ್ಯಕ್ತಿಯಲ್ಲಿ ಮೇಳೈಸಿದ್ದುವು ಅನ್ನೋದು ಬಹಳ ದೊಡ್ಡ ಸೋಜಿಗ ಮತ್ತು ಆಶ್ಚರ್ಯ. ಹೀಗಾಗಿ ಅವರು ವಿಶ್ವಕ್ಕೆ ಗುರು. ಯಾಕೆ ವಿಶ್ವಕ್ಕೆ ಗುರು ಆಗ್ತಾರೆ ಅಂದರೆ, ಒಂದು ಕ್ಷೇತ್ರದಲ್ಲಿ ಸಾಧನೆ ಮಾಡಿದರೆ ನಾವು ಕರೆದು ಸನ್ಮಾನ ಮಾಡುವಂಥ ಪರಿಪಾಠವನ್ನು ಇಟ್ಟುಕೊಂಡು, ಆದರೆ ಎಲ್ಲ ಕ್ಷೇತ್ರಗಳಲ್ಲೂ ಪರಿಣತಿಯನ್ನು ಹೊಂದಿದ್ರು ಬಸವಣ್ಣನವರು ಅನ್ನೋದೇ ನಮಗೆ ಬಹಳ ದೊಡ್ಡ ಸೋಜಿಗ, ಆಶ್ಚರ್ಯ ಮತ್ತು ಜಗತ್ತಿನ ಅದ್ಭುತಗಳಲ್ಲಿ ಒಂದು. ಐನ್ಸ್ಟೀನ್ ಗಾಂಧೀಜಿಯವರ ಬಗ್ಗೆ ಹೇಳಿದ ಮಾತು ಕೂಡ